ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್. ವೀಕ್ಷಕರೇ, ಒಡಿಸ್ಸಾದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ತನ್ನ ಸಹೋದರಿ ಸಾವಿನ ಸಾಕ್ಷಿ ಕೇಳಿದ್ದಕ್ಕೆ ಮೃತಳ ಸಹೋದರನಾದ ಜೀತು ಮುಂಡಾ ಎಂಬ ವ್ಯಕ್ತಿಯು ತನ್ನ ಸಹೋದರಿಯ ಸಮಾಧಿಯನ್ನು ಅಗೆದು ಆಕೆಯ ಅಸ್ಥಿಪಂಜರವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಬ್ಯಾಂಕಿಗೆ ಹೋಗಿದ್ದಾನೆ. ಸ್ನೇಹಿತರೆ, ಕಾರಣ ಇಷ್ಟೇ, ತನ್ನ ಸಹೋದರಿ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದ್ದ ಕೇವಲ 19,300 ರೂಪಾಯಿ ಹಿಂಪಡೆಯಲು ಬ್ಯಾಂಕ್ ಮ್ಯಾನೇಜರ್ ತನ್ನ ಸಹೋದರಿಯ ಸಾವಿನ ಸಾಕ್ಷಿ ಕೇಳಿದ್ದಕ್ಕೆ. ತನ್ನ ಸಹೋದರಿ ಬ್ಯಾಂಕಲ್ಲಿ ಇಟ್ಟಿದ್ದ ಹಣವನ್ನು ಹಿಂಪಡೆಯಲು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಬೇಕಾಯಿತು. ಸ್ನೇಹಿತರೆ, ಊಹಿಸಿ, ಒಬ್ಬ ವ್ಯಕ್ತಿಯು ತನ್ನ ಹಕ್ಕು ಪಡೆಯಲು ಇಷ್ಟೊಂದು ತೀವ್ರತೆಗೆ ಹೋಗಬೇಕಂದ್ರೆ ಇದಕ್ಕಿಂತ ದೊಡ್ಡ ವೈಫಲ್ಯ ನಮ್ಮ ದೇಶದಲ್ಲಿ ಇನ್ನೇನು ಇರಲು ಸಾಧ್ಯ. ಸ್ನೇಹಿತರೆ, ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಸರ್ಕಾರಿ ಕಾರ್ಯವಿಧಾನಗಳು ತುಂಬ ಜಟಿಲ ಮತ್ತು ಅಮಾನ್ಯವಾಗಿಬಿಟ್ಟಿದ್ದಾವೆ. ಸ್ನೇಹಿತರೆ, ಬಡವರು, ವಿಶೇಷವಾಗಿ ಬುಡಕಟ್ಟು ಸಮುದಾಯಗಳು ತಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆಯುವಲ್ಲಿಯೂ ಅಸಹಾಯಕರಾಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಇನ್ನೊಂದೆಡೆ ಲಲಿತ್ ಮೋದಿ, ನೀರವ್ ಮೋದಿ ಮತ್ತು ವಿಜಯ್ ಮಲ್ಯರಂತಹ ಜನರು ಸಾವಿರಾರು ಕೋಟಿ ಸಾಲ ಪಡೆದಿದ್ದರೂ ಒಂದು ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೊಂದೆಡೆ ಬಡ ಸಹೋದರ ತನ್ನ ಸಹೋದರಿಯ ಸಮಾಧಿಯನ್ನು ಅಗೆದು ಸಾಕ್ಷಿ ತೋರಿಸುವ ಸಂದರ್ಭ ಬಂದುಬಿಟ್ಟಿದೆ. ಸ್ನೇಹಿತರೆ, ಇದು ನಮ್ಮ ಭಾರತದ ಅರ್ಥವ್ಯವಸ್ಥೆ ಆಗಿಬಿಟ್ಟಿದೆ. ನೀವೇನಂತೀರಾ? ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಮಸ್ಕಾರ.